ವಾಹನಗಳಿಗೆ ಪ್ಯಾನಿಕ್ ಬಟನ್ GPS ಅಳವಡಿಕೆ ಒಂದು ದಂಧೆಯಾಗಿದೆ. ಒಂದೊಂದು RTOದಲ್ಲಿ ಒಂದೊಂದು ರೇಟ್ ಹಾಕ್ತಿದ್ದಾರೆ. 15-20 ಸಾವಿರ ಹೀಗೆ ಬಾಯಿಗೆ ಬಂದ ರೇಟ್ ಹೇಳಿ ವಾಹನ ಮಾಲೀಕರನ್ನ ಲೂಟಿ ಮಾಡ್ತಿದ್ದಾರೆ ಅನ್ನೋ ದೂರು ಕೇಳಿ ಬರ್ತಿದೆ. ಹಾಗಾದ್ರೆ ಈ ಪ್ಯಾನಿಕ್ ಬಟನ್ ಮತ್ತು GPS ಅಳವಡಿಕೆಗೆ ನಮ್ಮ ಸಾರಿಗೆ ಇಲಾಖೆ ಫಿಕ್ಸ್ ಮಾಡಿದ ರೇಟ್ ಎಷ್ಟು ಅನ್ನೋದನ್ನ ತಿಳಿಯೋಣ. ದೇಶವನ್ನೇ ಬೆಚ್ಚಿ ಬೀಳಿಸಿದ ನಿರ್ಭಯ ಅತ್ಯಾಚಾರ ಪ್ರಕರಣದ ಬಳಿಕ ಮಹಿಳೆಯರ ಸುರಕ್ಷತೆಗಾಗಿ ಪ್ರಯಾಣಿಕರನ್ನು ಸಾಗಿಸುವ ಪ್ರತಿ ವಾಣಿಜ್ಯ ವಾಹನಗಳಲ್ಲಿ ಪ್ಯಾನಿಕ್ ಬಟನ್ ಜೊತೆಗೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಂದ್ರೆ VLTD ಅಳವಡಿಕೆ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಈ ಪ್ಯಾನಿಕ್ ಬಟನ್ ಒಂದು ಅಲಾರಾಂ ಸಾಧನವಾಗಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಈ ಬಟನ್ ಒತ್ತಿದಾಗ ಪೊಲೀಸರು ತೊಂದರೆಗೊಳಗಾದವರನ್ನು ರಕ್ಷಿಸಲು ಸಹಕಾರಿಯಾಗುತ್ತೆ. ಇದನ್ನು ಹೇಗೆ ಅಳವಡಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ AS 140 ಅಂದ್ರೆ ಆಟೋಮೋಟಿವ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ 140 ನಿಯಮದಲ್ಲಿ ಸುದೀರ್ಘವಾಗಿ ವಿವರಿಸಿದೆ. ಈ ನಿಯಮದ ಪ್ರಕಾರ ರಾಜ್ಯ ಸರ್ಕಾರ ಒಟ್ಟು 12 ಕಂಪನಿಗಳನ್ನು ನೋಂದಾಯಿಸಿಕೊಂಡಿದ್ದು ಈ ಕಂಪನಿಗಳು ಒಮ್ಮತದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿವೆ. ಅದರ ಪ್ರಕಾರ ಒಂದು VLTD ಡಿವೈಸ್ ಬೆಲೆ 5,424 ರೂಪಾಯಿ ಮಾತ್ರ. ಇನ್ನು ಒಂದು ಪ್ಯಾನಿಕ್ ಬಟನ್ ಬೆಲೆ 325 ರೂಪಾಯಿ. ಅಂದ್ರೆ 5 ಸೀಟಿನ ಕಾರಿಗೆ 3, 6 ಸೀಟಿನ ವಾಹನಕ್ಕೆ 5, 8 ಸೀಟಿನ ವಾಹನಕ್ಕೆ 5, 13 ಸೀಟಿನ ವಾಹನಕ್ಕೆ 6 ಹೀಗೆ ಸೀಟುಗಳ ಆಧಾರದ ಮೇಲೆ ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಬೇಕು. ಇನ್ನು 1 ವರ್ಷದ ಇಂಟರ್ನೆಟ್ ಸಂಪರ್ಕ ಮತ್ತು ಅದರ ನಿರ್ವಹಣಾ ಶುಲ್ಕಕ್ಕೆ 1,800 ರೂಪಾಯಿ ಪ್ಲಸ್ 18% GST ಸೇರಿಸಿ ಬರುವ ಒಟ್ಟು ಮೊತ್ತವನ್ನು ಪಾವತಿಸಿದರೆ ಸಾಕು. ಉದಾಹರಣೆಗೆ 5 ಸೀಟಿನ ಕಾರಿಗೆ ಪ್ಯಾನಿಕ್ ಬಟನ್ ಮತ್ತು VLTD ಡಿವೈಸ್ ಅಳವಡಿಸಲು 9,675 ರೂಪಾಯಿ ಚಾರ್ಜ್ ಆಗುತ್ತೆ. ಇದಕ್ಕಿಂತ ಹೆಚ್ಚು ಯಾರಾದರೂ ರೇಟ್ ಕೇಳಿದ್ರೆ ಸಾರಿಗೆ ಇಲಾಖೆಗೆ ದೂರು ಕೊಡಿ.